ಅವರೆಲ್ಲ ಉತ್ತರ ಭಾರತ ಮೂಲದವರು. ಮೈಬಗ್ಸಿ ದುಡಿತೀವಿ ಅಂತ ಸಿಲಿಕಾನ್ ಸಿಟಿಗೆ ಬಂದವರು ಮಾಡ್ತಾ ಇದ್ದಿದ್ದು ಮಾತ್ರ ಎಟಿಎಂಗಳಲ್ಲಿ ಚೋರಿ. ಮತ್ತೊಂದು ಕಡೆ ಮನೆ ಲೀಸ್ಗೆ ಕೊಡಿಸುವ ನೆಪದಲ್ಲಿ ಹೇಗೆಲ್ಲ ವಂಚಿಸ್ತಾರೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ರಾಜಧಾನಿಯ ಎಟಿಎಂಗಳೇ ಖತರ್ನಾಕ್ಗಳ ಟಾರ್ಗೆಟ್. ಎಟಿಎಂಗಳಲ್ಲಿ ಕಳ್ಳಾಟ, ವೃದ್ಧರಿಗೆ ಯಾಮಾರಿಸಿ ಮೋಸ. ಉತ್ತರ ಪ್ರದೇಶದಿಂದ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದಿದ್ದ 3 ಕಿಡಿಗೇಡಿಗಳು ಮೈಗಳ್ಳತನಕ್ಕೆ ಬಿದ್ದು ಕಳ್ಳತನದ ದಾರಿ ಹಿಡಿದಿದ್ದಾರೆ. ಎಟಿಎಂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಲಕ್ಷ ಹಣ ದೋಚುತ್ತಿದ್ರು. ರಜೀಬ್, ಸುಭಾಂಶು ಮತ್ತು ನಯಾಜ್ ಈ 3 ಫ್ರೇಜರ್ ಟೌನ್, ಶಿವಾಜಿನಗರ ಸುತ್ತಮುತ್ತ ಎಟಿಎಂಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು. ಎಟಿಎಂಗೆ ಬರುವ ವೃದ್ಧರಿಗೆ ಸಹಾಯ ಮಾಡುವ ನೆಪದಲ್ಲಿ ಮೋಸ ಮಾಡ್ತಿದ್ರು. ಹಣ ತೆಗೆದುಕೊಡ್ತೀವಿ ಅಂತ ಎಟಿಎಂ ಕಾರ್ಡ್ ಪಡೆದು ಎಕ್ಸ್ಚೇಂಜ್ ಮಾಡ್ತಿದ್ರು. ಬಳಿಕ ನಿಮ್ಮ ಕಾರ್ಡ್ ಸರಿಯಿಲ್ಲ ಎಂದು ಹೇಳಿ ಅವರನ್ನ ವಾಪಸ್ ಕಳಿಸ್ತಾ ಇದ್ರು. ವೃದ್ಧರು ಹೊರಗೆ ಹೋಗ್ತಾ ಇದ್ದಂತೆ ಅವರದ್ದೇ ಎಟಿಎಂ ಕಾರ್ಡ್ ಬಳಸಿ ಹಣ ಡ್ರಾ ಮಾಡ್ತಿದ್ರು. ಅಷ್ಟೇ ಅಲ್ಲ, ಎಟಿಎಂನಲ್ಲಿ ಹಣ ಬರುವ ಜಾಗವನ್ನ ಬ್ಲಾಕ್ ಮಾಡ್ತಿದ್ರು. ಗ್ರಾಹಕರು ಹಣ ಬಂದಿಲ್ಲ ಎಂದು ಹೋದ ಬಳಿಕ ಕಿಡಿಗೇಡಿಗಳು ಆ ಬ್ಲಾಕ್ ತೆಗೆದು ಹಣ ಎಗರಿಸ್ತಾ ಇದ್ರು. ಇದೇ ಖತರ್ನಾಕ್ಗಳಿಂದ ಮೋಸ ಹೋಗಿದ್ದ ವೃದ್ಧರೊಬ್ಬರು ಪುಲಕೇಶಿ ನಗರ ಠಾಣೆಗೆ ದೂರು ನೀಡಿದ್ರು. ಇದೀಗ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ 3ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಎಟಿಎಂ ಚೋರರ ಕಥೆಯಾದ್ರೆ, ಇತ್ತ ರಿಯಲ್ ಎಸ್ಟೇಟ್ ಕದಿಮರಿಬ್ಬರು 100 ಜನರಿಗೆ ಕೋಟ್ಯಾಂತರ ರೂಪಾಯಿ ಉಂಡೆನಾಮ ಹಾಕಿದ್ದಾರೆ. ಮನೆ ಲೀಸ್ ಸೇಲ್ ಹೆಸರಲ್ಲಿ ನಯವಂಚಕರ ದೋಖಾ. ಇವನ ಹೆಸರು ಖಲೀಲ್ ಶರೀಫ್. ಇವನು ಚೋರ್ ಗುರು ಆದ್ರೆ ಈತನ ಚಾಂಡಾಳ್ ಶಿಷ್ಯ ಸೈಯದ್ ಅಹಮದ್ ಹುಸೇನ್. ಇಬ್ರು ಸೇರ್ಕೊಂಡು ಟ್ಯಾಂಜನೈಟ್ ರಿಯಾಲಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಆಫೀಸ್ ತೆರೆದಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಆಡ್ ಕೊಟ್ಟು ಗ್ರಾಹಕರನ್ನ ಸೆಳೀತಿದ್ರು. ಮನೆ ಫ್ಲಾಟ್ಗಳನ್ನ ತೋರಿಸಿ ಲೀಸ್ಗೆ ಅಂತ ಲಕ್ಷ ಹಣ ಪಡೆದುಕೊಂಡು ಅಗ್ರಿಮೆಂಟ್ ಮಾಡಿಸ್ತಿದ್ರು. ಇತ್ತ ಬಾಡಿಗೆ ಕಟ್ಟೋದಾಗಿ ಮಾಲೀಕರ ಬಳಿಯೂ ಅಗ್ರಿಮೆಂಟ್ ಮಾಡಿಕೊಂಡು 1-2 ತಿಂಗಳು ಬಾಡಿಗೆ ಕಟ್ತಾ ಇದ್ರು. ಆ ಬಳಿಕ ಬಾಡಿಗೆ ಕಟ್ಟದೆ ಎಸ್ಕೇಪ್ ಆಗ್ತಿದ್ರು. ಎಲ್ಲರ ಕಡೆ ನೋ ಬ್ರೋಕರ್ ಆ್ಯಪು, ಮ್ಯಾಜಿಕ್ ಬ್ರಿಕ್ಸು, OLX ಕ್ವಿಕ್ಕರ್ ಅಂತ ಎಲ್ಲ ಆ್ಯಪಲ್ಲೂ ಇವರು ಆ್ಯಡ್ ಕೊಟ್ಟಿದ್ದಾರೆ. ಈ ಥರ ಮನೆಗಳೆಲ್ಲ ಬೇಕು ಅಂದರೆ ನಮ್ಮನ್ನು ಕಾಲ್ ಮಾಡಿ ಅಂತ. ಸೊ ಅದೇ ಥರ ನಮಗೂ ಕಾಲ್ ಬಂತು, ನಾವು ಅವ್ರಿಗೆ ಕಾಲ್ ಮಾಡಿದ್ದೀವಿ. ಸೊ ಬಂದಿದ್ದಾಗ ಈ ಥರ ಮನೆಗಳೆಲ್ಲ ಇದೆ, ಬಂದು ನೋಡಿ ಅಂತ ಹೇಳಿದ್ರು. ಮನೆಗೆ ಹೋಗಿ ನೋಡಿದಾಗ ಓನರು ಇವರಿಬ್ಬರು ಎಲ್ಲರೂ ಬಂದಿದ್ರು ಮನೆಗೆ. ಸೊ ಮನೆಯಲ್ಲಿ ನೋಡಿದಾಗ ಇವ್ರು ಹೇಳಿದ್ರು, ಈ ಥರ ನಾವು ಬೇಕಂದರೆ ನಿಮಗೆ ಲೀಸ್ ಮನೆ ಬೇಕಾಗಿತ್ತು. ನಮ್ಮ ಹಣೆ ಬರ ಇವಾಗ ಇವ್ರಿಗೆ 30 ಲಕ್ಷ ಕೊಟ್ಬಿಟ್ಟು ಇವ್ನು ಅಪ್ಸ್ಕೊಂಡಾಗಿದ್ದಾನೆ. ಜನವರಿ 20ನೇ ತಾರೀಕಿಂದ ಇವ್ನು ಕಾಣಿಸ್ಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿ. ಹೀಗೆ ರಾಮಮೂರ್ತಿ ನಗರದ ಕಾವ್ಯ ಎಂಬುವರ ಬಳಿ 29 ಲಕ್ಷ ರೂಪಾಯಿ, ದೇವನಹಳ್ಳಿಯ ಸಲ್ಮಾ ಬಳಿ 20 ಲಕ್ಷ ರೂಪಾಯಿ, ಪ್ರಿಯಚಂದನ್ ಎಂಬುವರಿಂದ 12 ಲಕ್ಷ ರೂಪಾಯಿ ಸೇರಿದಂತೆ 50ಕ್ಕೂ ಹೆಚ್ಚು ಜನರಿಂದ ಲಕ್ಷ ಹಣ ಪಡೆದು ವಂಚಿಸಿದ್ದಾರೆ. ಸದ್ಯ ಓರ್ವ ಆರೋಪಿಯನ್ನ ಮೋಸ ಹೋದವರೇ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಸಿಸಿಬಿ ಪೊಲೀಸರಿಗೆ ಕೇಸ್ ವರ್ಗಾವಣೆಯಾಗಿದೆ. ಪ್ರದೀಪ್ ಚಿಕ್ಕಾಟಿ ಜೊತೆ ಜಗದೀಶ್, TV9 ಬೆಂಗಳೂರು.